KGF ಬೇರೆ ಇದೆ ಬೇರೆ, ಟೋಟಲಿ ಎರಡು ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್. ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಫ್ಲಾಪು. ಯಶ್ ಅವ್ರ ಪರ್ಫಾರ್ಮೆನ್ಸ್ ಸೂಪರ್, ಫಿಲಿಮ್ ಡಬ್ಬ. ಯಾಕೆ ಏನು ಮೈನಸ್? ಸೂಪರ್ ಬ್ರೋ, ಸೂಪರ್. ಅಲ್ಲ ಮೈನಸ್ ಅನ್ಸಿದ್ದೇನು? ಮೈನಸ್ ಅನ್ಸಿದ್ದೇನು ಪಿಕ್ಚರ್? ಜನ ಹೇಳ್ತಾರೆ ಫಸ್ಟ್ ಹಾಫ್ ಸೂಪರ್, ಅರ್ಧ ನೋಡಿ ಮನೆಗೆ ಹೋಗ್ಬೇಕಷ್ಟೇ. ಸರ್ ಹಿಂಗಿದೆ ಸೂಪರ್ ಆಗಿದೆ ಸರ್ ಹೆಂಗನ ಸರ್ ಹೆಂಗನ ಸರ್ ಸಿನಿಮಾ? ಸಕ್ಕತ್ ಗಟ್ಟಿಯಾಗಿದೆ, ಸಕ್ಕತ್ ಮೂವಿ ಮಾತ್ರ. ಯಾರ್ಯಾರು ನೆಚ್ಚಿನ ಹಂಗೆ ಹಿಂಗೆ ಅಂತಿದ್ದಾರಲ್ಲ, ಇವಾಗ ಮೂವಿ ಒಂದು ಕ್ಲಿಕ್ ನೋಡಬೇಕು ಆ ಥರ ಇದೆ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ ಸರ್ ಹೆಂಗನ ಸರ್? ಸೂಪರ್ ಆಗಿದೆ ಮೂವಿ ಮಾತ್ರ. ಸೂಪರ್ ಅಣ್ಣ ಹೆಂಗಿದೆ ಮೂವಿ ಅಣ್ಣ? ಬೇರೆ ಲೆವೆಲ್ ಬ್ರೋ ಹೆಂಗಿದೆ ಬ್ರೋ ಸಿನಿಮಾ? ಅಣ್ಣ ಹೆಂಗಿದೆ? ಚೆನ್ನಾಗಿದೆ. ಸರ್ ಹೆಂಗಿದೆ ಸರ್ ಸಿನಿಮಾ? ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯ್ತು ಬ್ರೋ? ಒನ್ ಟೈಮ್ ವಾಚ್. ಸರ್ ಹೆಂಗಿದೆ ಸರ್ ಸಿನಿಮಾ? ಆವ್ರೇಜ್ ಅಂತ ಯಾಕೆ? ಫಿಲಮ್ ಮೇಕಿಂಗ್ ಚೆನ್ನಾಗಿದೆ, ತುಂಬ ಲೆಂತಿ ಮಾಡಿಬಿಟ್ಟಿದ್ದಾರೆ ಮೂವಿನ. ಬಟ್ ಇನ್ನೊಂದೇನಂದರೆ ಈ ಜೆನ್ಸಿಗೆ ಏನು ಬೇಕು ಅನ್ನೋದನ್ನೇ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಸ್ಟೋರಿ ಸೆಲೆಕ್ಷನ್ ಹೆಂಗಿದೆ? ಸ್ಟೋರಿ ಚೆನ್ನಾಗಿದೆ, ಅದು ಸೈಕಾಲಜಿಕಲಿ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಎಂಡಿಂಗಲ್ಲಿ, ಅದೆಲ್ಲ ಚೆನ್ನಾಗಿದೆ. ಬಟ್ ಏನೋ ತುಂಬ ಲ್ಯಾಗ್ ಆಗುತ್ತೆ ಮೂವಿ. ಅಷ್ಟೊಂದು ಜನ ಹೀರೋಯಿನ್ಸ್ ಇದ್ದಾರೆ, ಅವರ ಆ್ಯಕ್ಟಿಂಗು ಬೇಕಾಗೇ ಇರಲಿಲ್ಲ ಅನ್ಸುತ್ತೆ ಒಂದೊಂದ್ಸತಿ, ಅಷ್ಟೊಂದು ತುಂಬ ಡ್ರ್ಯಾಗ್ ಮಾಡಿದ್ದಾರೆ, ಅದೇ ಪ್ರಾಬ್ಲಮ್. ಸರ್ ಹೆಂಗಾರ ಯಾರು ವೇಟ್ ಮಾಡೋಕ್ಕೆ ಆಗಲ್ಲ. ಇನ್ನೂ 10 ವರ್ಷ, ಇನ್ನೂ 45 ವರ್ಷ ಬಂದು ಯಾರು ವೇಟ್ ಮಾಡಲ್ಲ. ಸ್ಟೋರಿ ಮಾತ್ರ ಸೈಕಾಗೈತೆ, ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸರಿ ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಮಸ್ತಾಗೈತೆ. ಬಾಸ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ ಯಾರು. ರಾಯ ಇಷ್ಟ ಆದ್ನ? ಟಿಕೆಟ್ ಇಷ್ಟ ಆದ್ನ? ನೀವು ಒಂದ್ಸರಿ ನೋಡಿ, ನೋಡಿದೆ. ಟಿಕೆಟು ಎರಡೂ ಮಸ್ತಾಗೈತೆ. ಸ್ಟೋರಿ ಮಾತ್ರ ಅಲ್ಟಿಮೇಟ್ ಅಲ್ಲ. ಥ್ಯಾಂಕ್ ಯು ಬ್ರೋ. ಮೇಡಮ್ ಹೆಂಗಿದೆ? ಮೇಡಮ್ ಹೆಂಗೆ ಅನಿಸ್ತು ಬ್ರೋ? ಹೆಂಗಿದೆ ಬ್ರೋ ಮೂವಿ? ಬ್ರೋ ಹೆಂಗಿದೆ ಬ್ರೋ? ಬ್ರೋ ಹೆಂಗೆ ಸರ್? ಹೆಂಗನ ಸರ್ ಮೂವಿ? ಸರ್ ಹೆಂಗೆ ಅನಿಸ್ತು ಸರ್? ಹೆಂಗಿದೆ ಸರ್ ಪಿಕ್ಚರು? ಟ್ಯಾಕ್ಸು, ಡೆಲಿವರಿ ಮತ್ತು ಕ್ಯಾಮ್ರಾ ವರ್ಕು ಎಲ್ಲ ಸೂಪರ್ ಆಗಿದೆ. ಓಕೆ. ಬಟ್ ಸ್ಟೋರಿ ಇನ್ನೂ ಸ್ವಲ್ಪ ಏನಾದ್ರು ಇಂಪ್ಯಾಕ್ಟ್ ಬೇಕಿತ್ತು. ಬಟ್ ಓವರ್ ನೋಡ್ಬೋದು, ಚೆನ್ನಾಗಿದೆ. ಡೈರೆಕ್ಷನ್ನು, ಗೀತು, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ, ಡೈರೆಕ್ಷನ್ ಎಲ್ಲನೂ. ಬಟ್ ನನಗನ್ಸಿದ್ದು ಇನ್ನೂ ಸ್ವಲ್ಪ ಸ್ಟೋರಿಲಿ ಇನ್ನೂ ಇಂಪ್ಯಾಕ್ಟ್ ಏನಾದ್ರು ಮಾಡಬೇಕಿತ್ತು. ಎಲ್ಲ ನೋಡಿರೋ ಸ್ಟೋರಿ ಥರನೇ ಇತ್ತು ಅಷ್ಟೇ. ಬಟ್ ಯಶ್ ಆ್ಯಕ್ಟಿಂಗು, ಡೈಲಾಗ್ ಡೆಲಿವರಿ, ಏನೋ ಡೈಲಾಗ್ ಅವರೇ ಬರ್ದಿದ್ದಾರೆ ಏನೋ ಗೊತ್ತಿಲ್ಲ, ಅದು ಸಕ್ಕತ್ತಾಗಿ ಹೇಳಿದ್ರು. ಬಟ್ ಅದು ಬಿಟ್ಟರೆ ಇನ್ನು ಬುಕ್ಕೂ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡದವರು. ಓವರ್ ಆಲ್ ಚೆನ್ನಾಗಿದೆ ಫಿಲಮ್, ನೋಡ್ಬೋದು, ಸೂಪರ್ ಆಗಿದೆ. ಬ್ರೋ ಎಷ್ಟು ರೇಟಿಂಗ್ ಕೊಡ್ತೀರಾ 5ಗೆ? 5ಗೆ ನಾನು 4 ಕೊಡ್ಬೋದು. 4 ಕೊಡ್ಬೋದು. 3.5, 4. ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ಲಾ? ದ ವುಮೆನ್ ವಿತ್ ಮೆನ್ ಹಾರ್ಟ್. ದ ವುಮೆನ್ ವಿತ್ ಮೆನ್ ಹಾರ್ಟ್. ನಿಜವಾಗ್ಲೂ ಗೀತು ದಾಸ್ ಇದಾರಲ್ಲ, ಅವ್ರ ಹೆಸರೇನು? ಗೀತು ಮೋಹನ್ ದಾಸ್. ನಿಜವಾಗ್ಲೂ ಎಕ್ಸಲೆಂಟ್ ಲೇಡಿ ಮಾತ್ರ. ತುಂಬ ಚೆನ್ನಾಗಿದೆ ಫಿಲಮ್ಮು. ಇದು ಕನ್ನಡ ಟೈಟಲ್ಲು, ಇಂಗ್ಲೀಷ್ ಮೂವಿ. ಬಟ್ ಒಬ್ಬ ಸಮಾಜದಲ್ಲಿ ಏನು ನಡೆಸ್ಕೊಡ್ತಾರೆ ಅದನ್ನು ಅವನು ವಾಪಸ್ ಕೊಟ್ಟಿದ್ದಾನೆ. ಒಬ್ಬ ಕ್ರೂರತೆ ಅಂದರೆ ಸಮಾಜ ಅವನನ್ನು ಏನಿದೆ ನಡೆಸ್ಕೊಟ್ಟು ಅದನ್ನು ಅವನು ವಾಪಸ್ ಕೊಟ್ಟಿದ್ದಾನೆ. 12 ವರ್ಷ ಬಾಲಕನಾಗಿದ್ದಾಗ ಯಾವ ರೀತಿ ಸಮಾಜ ಅವನನ್ನು ನಡೆಸ್ಕೊಟ್ಟು ಅವನು ಸತ್ತು ಬದುಕಿದ್ದಾನೆ. ಕ್ರೂರಿ ಆಗ್ಬಿಟ್ಟಿದೆ ಅಂದರೆ ಕಲ್ಲು ಹೃದಯ, ಆ ಲೆವೆಲ್ಗೆ ಹೋಗಿದ್ದಾನೆ. ಪ್ರೀತಿನಾದ ಸತ್ತೋಗ್ಬಿಟ್ಟಿದೆ ಅವನಿಗೆ. ಈ ಫಿಲಮು ಇದುವರೆಗೂ ಯಾರು ಅಂದರೆ ಅಷ್ಟು ಹಾಲಿವುಡ್ ರೇಂಜಲ್ಲಿ ಇದೆ ಫಿಲಮ್. ಕನ್ನಡ ಫಿಲಮು, ಕನ್ನಡ ಟೈಟಲು ಹಾಲಿವುಡ್ ಫಿಲಮ್ ಇದು. ಸಾರಾಂಶ ಇದೆಯಾ ಸಿನಿಮಾದಲ್ಲಿ? ಸಾರಾಂಶ ಅಂದರೆ ನಾವು ಪಾಯಿಂಟ್ ಆಫ್ ವ್ಯೂ ಇದೆಯಲ್ಲ, ಅದು ಬೇರೆ ಥರ ಯಾರು ನೋಡಿ ಬರಬೇಕು. ನಾವು ಬರೋ ರೀತಿ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇದು ಹಾಲಿವುಡ್ ಸಿನಿಮಾ ಥರ ಇದೆ, ಬಟ್ ಕರೆಕ್ಟಾಗಿ ಯೋಚನೆ ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಹುಡುಗಿ ಹಿಂದೆ ದುಡ್ಡಿಂದ ಹೋದರೆ ಏನಾಗುತ್ತೆ ಕೊನೆಗೆ ಅದೇ ಗತಿ ಆಗ್ತಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದ್ರೆ ಏನಾಗುತ್ತೆ ಅಂತಂತ ಒಂದು ಸಂದೇಶ ಅಷ್ಟೇ.
ಜಂಜಿ ಇದನ್ನು ನೋಡಬೇಕು. ಆದರೆ ಸ್ವಲ್ಪ ಏನಪ್ಪ ಅಂತಂದರೆ ಈ 40 ವರ್ಷ 50 ವರ್ಷ ಲೇಡೀಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಅಷ್ಟೇ. ಬಟ್ ಓವರ್ ಆಲ್ ಫಿಲ್ಮು ಜಂಜಿಗೋಸ್ಕರ ಮಾಡಿರೋದು. ಒಂದು ಸಮಾಜ ಈ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ಏನಾಗ್ತಿದೆ ಸಮಾಜದಲ್ಲಿ, ಯಾವ್ಯಾವ ಥರ ಇದಾಗ್ತಿದೆ, ದುಡ್ಡುಗೋಸ್ಕರ ಆಗಲಿ, ಫೇಮ್ಗೆ ನೇಮ್ಗೆ ಏನಾಗ್ತಿದೆ, ಇದು ಕಂಪ್ಲೀಟ್ ಎಲ್ಲ ಡಿಸಾಸ್ಟರ್ ಆಗಿಬಿಟ್ಟಿದೆ. ಅದು ಒಂದು ಅಂದರೆ ಅವರು ತಮ್ಮನ್ನ ಯಾವ ರೀತಿ ಕ್ರೂರತೆ ಇದೆ ಮನುಷ್ಯನ ಈಗ ಅಟ್ ಪ್ರೆಸೆಂಟ್ ಯಾವ ಕ್ರೂರತೆ ಇದೆ ಆ ಮನುಷ್ಯನ ಒಳಗೆ ಅದನ್ನು ಬಿತ್ತರಿಸಿದ್ದಾರೆ ಅವರು.